ಬೆಂಗಳೂರಿನಲ್ಲಿ ಟನಲ್ ರೋಡ್ ವಿಚಾರಕ್ಕೆ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಡಿಸಿಎಂ ಡಿಕೆಶಿ ನಡುವೆ ಜಟಾಪಟಿ ಮುಂದುವರೆದಿದೆ. ಟನಲ್ ಬಿಟ್ಟು ಇತರೆ ಸಾರಿಗೆ ವ್ಯವಸ್ಥೆಯನ್ನೇ ಅಭಿವೃದ್ಧಿ ಮಾಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಕೊಟ್ಟಿದ್ದ ಸಲಹೆಗಳನ್ನು ಸ್ವೀಕರಿಸದ ಡಿಕೆಶಿ ಕಾರಿಲ್ಲ ಅಂದರೆ ಹೆಣ್ಣು ಕೊಡಲ್ಲ ಅಂತ ಟಾಂಗ್ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಇಬ್ಬರು ನಾಯಕರ ನಡುವೆ ಏಟು ಎದುರೇಟು ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಟನಲ್ ರಸ್ತೆ ನಿರ್ಮಾಣ ವಿಚಾರ ತೀವ್ರ ಹಗ್ಗಜಗ್ಗಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ನಿನ್ನೆ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದ ಸಂಸದ ತೇಜಸ್ವಿ ಸೂರ್ಯ ಟನಲ್ ರಸ್ತೆ ಯೋಜನೆ ಕೈಬಿಡುವಂತೆ ಮನವಿ ಮಾಡಿದ್ರು. ಟನಲ್ ರಸ್ತೆ ಯಾಕೆ ಬೇಡ ಅಂತಾನೂ ಗಿಳಿಗೆ ಹೇಳಿದಂತೆ ಹೇಳಿದ್ರು. ಆದರೆ ಡಿಸಿಎಂ ಮಾತ್ರ ತೇಜಸ್ವಿ ಹೇಳಿದಂತೆ ಕೇಳೋಕ್ಕಾಗಲ್ಲ ಅಂತ ಪುಟ ತಿರುವು ಹಾಕಿದ್ರು. ಇವತ್ತು ದಂಗಲ್ ಮುಂದುವರೆಸಿರೋ ಸಂಸದ ತೇಜಸ್ವಿ ಸೂರ್ಯ ಟನಲ್ ರಸ್ತೆ ಯಾಕೆ ಬೇಡ ಅಂತ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಕಾರಿಲ್ಲ ಅಂದ್ರೆ ಹೆಣ್ಕೊಡಲ್ಲ ಎಂದಿದ್ದ ಡಿಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಟನಲ್ ಯೋಜನೆ ಆಗಲು ಬಿಡಲ್ಲ ಅಂತ ಗುಡುಗಿದ್ದಾರೆ. 100% ಇರುತ್ತೆ ಸರ್. 100% ಈ ಟನಲ್ ರೋಡ್ ಅನ್ನ ವಿರೋಧ ಮಾಡುವಂಥದ್ದು ಬೆಂಗಳೂರಿನ ಎಂಪಿಗಳು, ನಾವು ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರುಗಳು 100% ಇದ್ರ ವಿರುದ್ಧ ಮಾಡ್ತೀವಿ. ಬಿಜೆಪಿ ನಾಯಕರ ಮಾತನ್ನ ಕೇಳಿಸಿಕೊಳ್ಳಲ್ಲ ಅನ್ನೋ ದಾಟಿಯಲ್ಲಿ ಡಿಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಸಿಟಿ ರೈಲು ಮಾಡ್ಲಿ, ಸೆಂಟ್ರಲ್ನಿಂದ ದುಡ್ಡೆಲ್ಲ ಕೊಡಿಸ್ಲಿ, ಟನಲ್ ರಸ್ತೆ ಬೇಡ ಅಂತ ಅವರು ಹೋರಾಟ ಮಾಡ್ಲಿ, ಯಾರು ಬೇಡ ಎಂದಿದ್ದಾರೆ ಅಂತ ಯೋಜನೆ ಕೈಬಿಡೋ ಮಾತೇ ಇಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಮಾಡ್ಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನ್ ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ. ಫಸ್ಟು ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನ್ ಬೇಕೋ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಟನಲ್ ರೋಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೋರಾಟ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ರು. ಒಟ್ಟಾರೆ ಪರಿಸ್ಥಿತಿ ಕೈ ಮೀರಿದಂತೆ ಕಾಣ್ತಾ ಇದೆ. ಸುರಂಗ ರಸ್ತೆ ಯೋಜನೆ ಆಡಳಿತ ವಿಪಕ್ಷಗಳ ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ಕಾರಣವಾದ್ರೂ ಅಚ್ಚರಿಯಿಲ್ಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.